ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಈ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳು ಅಂತ ಏನಿದೆ, ಈ ಒಂದು ಮೀಸಲಾತಿ ಕೋಟಾದ ಅಂಡರಲ್ಲಿ ಅಪ್ಲಿಕೇಶನ್ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ನೋಡಿ, ಅಲ್ಲಿ ನೋಟಿಫಿಕೇಷನ್ನಲ್ಲಿ ಸಮತಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಅಂತ ಅಂದ್ಬಿಟ್ಟು ಅಲ್ಲಿ ಒಂದಷ್ಟು ಸರ್ಕಾರದ ಅಧಿಸೂಚನೆ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳಿಗೆ ಅದು ಯಾರಿಗೆ ಅನ್ವಯ ಆಗುತ್ತೆ ಅಂತಂದರೆ, ಈ ಸಮತಳ ಮೀಸಲಾತಿಯ ಒಂದು ಪ್ರಕ್ರಿಯೆಗೆ ಯಾರು ಒಳಗಾಗ್ತಾರೆ ಅವರಿಗೆ ಸಂಬಂಧಪಟ್ಟಂಥ ಒಂದು ಸರ್ಕಾರದ ಅಧಿಸೂಚನೆ ಸಂಖ್ಯೆಗಳು ಅವಿರಬೇಕು ಯಾವುದರಲ್ಲಿ, ಕನ್ನಡ ಮತ್ತು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಗಳಲ್ಲಿ. ಸೊ ಅದನ್ನು ಹೊರತುಪಡಿಸಿದ್ರೆ ಭಾಳ ಪ್ರಮುಖವಾಗಿ, ಸೊ ಈಗ ಯಾರೆಲ್ಲ ಐ ಥಿಂಕ್ ಹಿಂದುಳಿದ ವರ್ಗಗಳು ಅಂತ ಇದ್ದೀರಾ ನೀವು, 2A 2B 3A, ಸೊ ಈ ಒಂದು ಕ್ಯಾಟಗರೀಸ್ ಏನು ಬರುತ್ತೆ, ಇವರು ನೋಡಿ ಇಲ್ಲಿ ಹೇಳಿದ್ರೆ, ಇಲ್ಲಿ ಅದೇ ನೋಟಿಫಿಕೇಷನ್ನ ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ಪೇಜ್ ನಂಬರ್ 12, 13 ಅಂತ ಅನಿಸಿರುತ್ತೆ ಮೇ ಬಿ, ಅದು ಅಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದರೆ. ಸೊ ತುಂಬ ಜನರಿಗೆ ಪ್ರಾಬ್ಲಮ್ ಏನಾಗಿದೆ, ಯಾರೋ ಒಬ್ಬರು ಅವೆರಡೂ ಪ್ರಮಾಣ ಪತ್ರಗಳನ್ನ DTP ಮಾಡಿಬಿಟ್ಟು ಸೊ ಎಲ್ಲ ಸರ್ಕಾರಿ ಆದೇಶ ಅಂಕವನ್ನೇ ಮೆನ್ಷನ್ ಮಾಡಿಬಿಡ್ತಾರೆ ಇಲ್ಲಿ. ಅಂದರೆ ಅವ್ರಿಗೇನು ಅದನ್ನು ಮಾರಾಟ ಮಾಡಲಿಕ್ಕೆ ಮಾಡಿದ್ರೋ ಏನಿತ್ತು ಅವ್ರ ಉದ್ದೇಶ ನನಗಂತೂ ಗೊತ್ತಿಲ್ಲ, ಅದು ಮಾಡಬಾರ್ದಿತ್ತು ಮಾಡಿದ್ದಾರೆ. ಆ್ಯಕ್ಚುಲಾಗಿ ಯಾವ ಸಂಖ್ಯೆ ಇರಬೇಕು ಮೇಯ್ನಾಗಿ ಅದನ್ನು ಹೇಳ್ಬಿಡ್ತೀನಿ ನಾನು ಇಲ್ಲಿ. ಈ ಕನ್ನಡ ಮತ್ತು ಗ್ರಾಮೀಣ ಮಾಧ್ಯಮ ಅಭ್ಯರ್ಥಿ ಪ್ರಮಾಣ ಪತ್ರಗಳಲ್ಲಿ ನೋಡಿ ಇಲ್ಲಿದೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ 59 ಶಾಸನ 2000 ದಿನಾಂಕ 6/1/2001 ಅನ್ವಯ ಗ್ರಾಮೀಣ ಮೀಸಲಾತಿ ಅಡಿ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ನಿಯಮಗಳ ರೀತ್ಯ 1ರಿಂದ 10ನೇ ತರಗತಿಯವರೆಗಿನ ಗ್ರಾಮೀಣ ಮೀಸಲಾತಿಗೆ ಒಳಪಡುವ ಪ್ರದೇಶಗಳಲ್ಲಿ ವ್ಯಾಸಂಗ ಮಾಡಿ ಉತ್ತೀರ್ಣರಾಗಿದ್ದಲ್ಲಿ ಮಾತ್ರ ಈ ಮೀಸಲಾತಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು? ಸೊ ಯಾವ ಸಂಖ್ಯೆ ಬರಬೇಕಿಲ್ಲಿ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 59 ಶಾಸನ 2000 ದಿನಾಂಕ 6/1/2001 ಅನ್ವಯ ಅಂತಿದೆಯಲ್ಲ, ಈ ಸಂಖ್ಯೆ ಇರಬೇಕು ಆ ಫಾರ್ಮ್ಯಾಟಲ್ಲಿ. ಇತ್ತು ಅಂತಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ನೀವು ಅದನ್ನು ಬರೆಸ್ಬೋದು. ಆಯಿತಾ? ಸೊ ಇನ್ನೊಂದು, ಇದು ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರ ನಿಮಗೆ ಕ್ಲಿಯರ್ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಹಾಗೆ ಸಾಲಪ್ ಮಾಡ್ತೀನಿ, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ. ಸೊ ಇಲ್ಲಿ ಸರ್ಕಾರದ ಯಾವ ಒಂದು ಸಂಖ್ಯೆಯನ್ನು ಹೊಂದಿರಬೇಕು, ಅದು ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ ನೋಡಿ ಇಲ್ಲಿ 71 ಸೆ ನಾ ನೀ ಅಂತ ಇದೆ, 2001 ದಿನಾಂಕ 24/10/2002 ಅನ್ವಯ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳೆಂದು ಮೀಸಲಿರಿಸ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು 1ರಿಂದ 10ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಬಗ್ಗೆ ನಿಗದಿತ ನಮೂನೆಯಲ್ಲಿ ಸಂಬಂಧಪಟ್ಟ ಶಾಲೆಯ ಮುಖ್ಯ ಶಿಕ್ಷಕರ ಸಹಿ ಮತ್ತು ಮೊಹರು ಪ್ರಮಾಣಪತ್ರ ವಿತರಣೆ ಮಾಡಿದಂಥ ದಿನಾಂಕ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೊಹರಿನೊಂದಿಗೆ ಮೇಲು ರುಜು ಮತ್ತು ದಿನಾಂಕದಂದು ಪಡೆದಿರತಕ್ಕದ್ದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತು ನಿಮಗೆ? ಮೇಯ್ನಾಗಿ ಬೇಕಾಗಿರ್ತಕ್ಕಂಥ ಒಂದು ಸಂಖ್ಯೆಗಳು ಅಂತಂದರೆ ಇದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ದಯಮಾಡಿ ನಿಮ್ಗೆ ಸಿಗುತ್ತೆ ನಿಮಗೆ ನೋಡಿ. ಸೊ ಒಂದಲ್ಲ ಒಂದು ಕಡೆ ಅದು ಅವೈಲೇಬಲ್ ಇರ್ತಿದೆ. ಅದು ಇನ್ನು DTP ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅದನ್ನು ಯೂಶ್ವಲಿಯಾಗಿ. ಏಕೆಂದರೆ ನಿಮಗೆ ಈಗ ಕೆಲವೊಂದು ಸ್ಟೋರ್ಸಲ್ಲಿ ಅದು ಅವೈಲ್ ಆಗಬೇಕು ಅಂತಂದರೆ ಇಲ್ಲ ಏನು ಮಾಡಬೇಕು, ಡಿಪಾರ್ಟ್ಮೆಂಟ್ರು ಬಿಡಬೇಕು ಕರೆಕ್ಟಾಗಿ. ಇದನ್ನು ಡಿಪಾರ್ಟ್ಮೆಂಟ್ರು ಬಿಟ್ಟಿಲ್ಲ ಅಂತಂದರೆ ಇಲ್ಲೇನು ಯಾರಿಗೆ ಯಾವ್ಯಾವ ಸಂಖ್ಯೆ ನಮೂದಾಗಿರಬೇಕು ಸರ್ಕಾರದ ಸಂಖ್ಯೆ ಅಂತ ಇಲ್ಲಿ ಏನು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಅಫಿಷಿಯಲ್ ನೋಟಿಫಿಕೇಷನಲ್ಲಿ, ಅವುಗಳನ್ನು ಯಾರಾದರೂ ಸರಿಯಾದ ರೀತಿಯಲ್ಲಿ ಅವರು ಐ ಥಿಂಕ್ DTP ಮಾಡಿ ಕರೆಕ್ಟಾಗಿ ಅದನ್ನು ಪ್ರೊವೈಡ್ ಮಾಡಬೇಕು. ಸುಮ್ಮನೆ ಹೇಗೇಗೋ ಬಾಯಿಗೆ ಬಂದಂಗೆ ಪ್ರಿಂಟ್ ಮಾಡಿ ಎಲ್ಲ ಸಂಖ್ಯೆಯನ್ನು ಹಾಕ್ಬಿಟ್ಟು ಅಭ್ಯರ್ಥಿಗಳಿಗೆ ಗೊಂದಲ ಮಾಡೋದು ಆಗಲ್ಲ. ಸೊ ನನಗೆ ಅದೇ ಗೊಂದಲ ಆಗಿ ಕಳೆದ ವೀಡಿಯೋದಲ್ಲಿ ಅದು ಆ್ಯಕ್ಚುಲಾಗಿ ಸಮತಲ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಅವೆಲ್ಲ ಸಂಖ್ಯೆ ಬರುತ್ತೆ, ಅದು ಅವ್ರಿಗೆ ಬಿಟ್ಟಿದ್ದ ಕತೆ. ಅದು ಅಲ್ಲಿ ಅದಕ್ಕೆ ಯಾರು ಬರ್ತಾರೋ ಆ ಒಂದು ಅಂಡರ್ಗೆ ಅವ್ರು ಅದು ಮಾಡ್ಕೊಳ್ಬೇಕು. ಬಟ್ ಈ ಬೇರೆ ಪ್ರವರ್ಗದವರು ಅಂತ ಯಾರಿದ್ರು ನೋಡಿ ಇಲ್ಲಿ, ಐ ಥಿಂಕ್ ಈ OBC ಅಂತ ಅಭ್ಯರ್ಥಿಗಳು ಈ ಮೀಸಲಾತಿ ಕೋಟದ ಅಂಡರಲ್ಲಿ ಅಪ್ಲಿಕೇಶನ್ ಆಗ್ತಕ್ಕಂಥವ್ರಿಗೆ ಇದಿರಬೇಕು. ಆಯಿತಾ? ಮೇಯ್ನಾಗಿ ಈಗ ಹೇಳಿದ್ನಲ್ಲ ನೋಡಿ, ಇದು ಮುಗಿಸ್ಲಿಕ್ಕಿಂತ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನಿಮಗೆ. ನೋಡಿ ಇಲ್ಲಿದೆಯಲ್ಲ, ಇಲ್ಲಿ ಗ್ರಾಮೀಣ ಅಭ್ಯರ್ಥಿ ಪ್ರಮಾಣ ಪತ್ರಕ್ಕೆ ಆ ಫಾರ್ಮ್ಯಾಟ್ ಮೇಲೆ ಯಾವುದು ಇರಬೇಕು ಮುಖ್ಯವಾಗಿ ಅಂತಂದರೆ ಸಂಖ್ಯೆ 59 ಶಾಸನ 2000 ದಿನಾಂಕ 6/1/2001 ಅನ್ವಯ ಗ್ರಾಮೀಣ ಮೀಸಲಾತಿ ಅಡಿ ಅಂತಿದೆಯಲ್ಲ ಅದಿರಬೇಕು. ಇನ್ನು ಕನ್ನಡ ಮಾಧ್ಯಮ ಆದರೆ ನೋಡಿ ಇಲ್ಲಿದೆಯಲ್ಲ, ಸರ್ಕಾರದ ಅಧಿಸೂಚನೆ ಸಂಖ್ಯೆ 71 2001 ದಿನಾಂಕ 24/10/2002 ಅನ್ವಯ ಅಂತಿದೆಯಲ್ಲ, ಸೊ ಅದು ಇಲ್ಲಿ ಮೇಯ್ನಾಗಿ ಇರಬೇಕು ಫಾರ್ಮ್ಯಾಟ್ಸಲ್ಲಿ. ಆಯಿತಾ? ದಯಮಾಡಿ ಒಂದಲ್ಲ ಒಂದು ಕಡೆ ವಿಚಾರಿಸಿ, ಏಕೆಂದರೆ ನೋಟಿಫಿಕೇಷನಲ್ಲಿ ಪ್ರತ್ಯೇಕವಾಗಿ ಬಿಟ್ಟಿಲ್ಲ ಇಲ್ಲಿ ಟೀಚರ್ ಇಕ್ವಿಪ್ಮೆಂಟ್ಗೆ ಫಾರ್ಮ್ಯಾಟ್ಸನ್ನು ನೀವು ಇದನ್ನೇ ಡೌನ್ಲೋಡ್ ಮಾಡಿ ಮಾಡಿಸ್ಕೊಳ್ಳಿ ಅಂತ ಅನ್ಲಿಕ್ಕೆ. ಹಾಗಾಗಿ ದಯಮಾಡಿ ಅದೆಲ್ಲ ಅವೈಲೇಬಲ್ ಇದೆಯೋ ಒಂದಲ್ಲ ಒಂದು ಕಡೆ ವಿಚಾರಿಸಿದನ್ನು ಸಿಗುತ್ತೆ. ಯಾಕೆ ಸಿಕ್ಕಲ್ಲ ನೀಟಾಗಿ ನೋಡಿ ನಿಮಗೆ. ಸೊ ಈ ಸಂಖ್ಯೆಗಳಲ್ಲಿ ಇತ್ತು ಅಂತಂದರೆ ಇನಫ್ ಅದು. ಈಗ ಅವರು ಯಾರೋ DTP ಮಾಡಿರತಕ್ಕಂಥ ಒಂದು ಫಾರ್ಮ್ಯಾಟ್ಸಲ್ಲಿ ಐ ಥಿಂಕ್ ತುಂಬಾ ಇದೆ, ಅಲ್ಲಿ ಅಷ್ಟು ಅಧಿಸೂಚನೆ ಸಂಖ್ಯೆಗಳು ಮೆನ್ಷನ್ ಮಾಡೋದು ಅನಾವಶ್ಯಕ ಮತ್ತು ಅವೈಜ್ಞಾನಿಕವೂ ಅದು ಬೇಕಾಗಿಲ್ಲ ಅನಿಸುತ್ತೆ ಅಕಾರ್ಡಿಂಗ್ ಟು ಮೀ. ತುಂಬ ಯಥೇಚ್ಛವಾಗಿ ಮಾಡಿದ್ದಾರೆ. ನಾನು ಎಲ್ಲಿಯೂ ಕೂಡ ಕಳೆದ ವೀಡಿಯೋದಲ್ಲಿ ಅದು ತೆಗೆದುಬಿಟ್ಟಿದ್ದೀನಿ ಬಿಡಿ, ವಿಡಿಯೋನೇ ಅದನ್ನು ರಿಮೂವ್ ಮಾಡಿಬಿಡ್ತೀವಿ ನಾವು, ಅದನ್ನು ಎಲ್ಲೂ ಶೇರ್ ಮಾಡಿ ಅದನ್ನೇ ತೊಗೊಳ್ಳಿ ಅಂತ ನಾವು ಹೇಳಿಲ್ಲ. ಸೊ ನಾನು ಆ್ಯಕ್ಚುಲಾಗಿ ಹೇಳೋದಂಥ ಉದ್ದೇಶ ಏನಪ್ಪ ಅಂತಂದರೆ, ನೀವು ಫಾರ್ಮ್ಯಾಟ್ಸ್ ತಗೊಂಡಾಗ ಏನಾಗುತ್ತೆ, ಮೇಯ್ನು ಅಲ್ಲೇನು ಹೇಳಿದರೆ
ಸೊ ಆ ಸಂಖ್ಯೆಗಳು ನಮೂದಾಗಿರಬೇಕು, ಅದನ್ನು ಚೆಕ್ ಮಾಡಿಕೊಂಡು ಒಂಚೂರು ನೀವು ತಗೊಳ್ಳಿ ಅಂತ ನಾನು ಹೇಳಿದ್ದು. ಈಗ ಹೇಳಿದ್ನಲ್ಲ, ಸೊ ಪ್ರತಿಯೊಂದು ನೋಟಿಫಿಕೇಷನ್ ಇದು ಮೆನ್ಷನ್ ಮಾಡಿದರೆ ನೋಡ್ಕೊಳ್ಳಿದ್ದಾನೆ. ಅದನ್ನು ನೋಡಿಕೊಂಡು ಈ ಸಂಖ್ಯೆ ಕರೆಕ್ಟಾಗಿ ಮ್ಯಾಚ್ ಆಯಿತು ಅಂತಂದರೆ ಅದನ್ನು ಬೇಗ ಬರ್ಸ್ಕೊಳ್ಳಿ. ಅದನ್ನು ವಿತಿನ್ 2-3 ಡೇಸಲ್ಲಿ ನೀವು ಮುಗಿಸ್ಕೊಳ್ಬೋದು. ಅಂದರೆ ಕೆಲವೊಂದು ಶಾಲೆಗಳನ್ನು ಚೇಂಜ್ ಮಾಡಿದಂಥ ಅಭ್ಯರ್ಥಿಗಳು ಏನಾಗುತ್ತೆ, ಅವ್ರಿಗೆ ಒಂದು 4 ದಿನ 5 ದಿನ ಈ ಟೈಮಿನ ತಗೊಳ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರ್ತದೆ. ಏಕೆಂದರೆ ಅಲ್ಲಿ ನೀವು ವಿಚಾರಿಸ್ಬೇಕಾಗುತ್ತೆ HMs ಬಂದಿದ್ದಾರೋ ಏನೋ ಅವೆಲ್ಲ ನೋಡಿಕೊಂಡು ಸೊ ಬೇಗ ಇದನ್ನೆಲ್ಲ ಮುಗಿಸ್ಕೊಳ್ಳಿ. ಏಕೆಂದರೆ ಈ ತಲೆನೋವುಗಳು ಮುಗೀತು ಅಂತಂದರೆ ಇದೊಂದು ಮತ್ತು ಅಪ್ಲಿಕೇಶನ್ ಪ್ರಾಸೆಸ್ ಇವೆರಡು ಮುಗಿದ್ಬಿಟ್ರೆ ನಿಮಗೆ ಟೆನ್ಷನ್ ಫ್ರೀ ಆಗಿಬಿಡುತ್ತೆ ಮೈಂಡಲ್ಲಿ, ಆಯಿತಾ. ನೆಕ್ಸ್ಟು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇನ್ನೇನು ಗೊಂದಲ ಇಲ್ಲ. ಈಗ ಏನು ಮೆನ್ಷನ್ ಮಾಡಿದರೆ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ಸಂಖ್ಯೆಯನ್ನು ಅದನ್ನು ಮೆನ್ಷನ್ ಆಗಿದೆಯಾ ಫಾರ್ಮಲ್ಲಿ ಅಂತ ನೋಡಿಕೊಂಡು ಅದನ್ನು ಬೈ ಮಾಡಿ ಬೇಗ ಅದನ್ನು ಬರ್ಸ್ಕೊಳ್ಳೋ ಪ್ರಯತ್ನ ಮಾಡಿ. ಸಿಗುತ್ತೆ. ಈ DTP ಹೊಸ್ದಾಗಿ DTP ಮಾಡೋದ್ರ ಮೇಲೆ ತಗೊಳಕ್ಕೆ ಹೋಗ್ಬೇಡಿ. ದಯಮಾಡಿ ಅದನ್ನು ಕರೆಕ್ಟಾಗಿ ನೀಟಾಗಿ ಕ್ರಾಸ್ ಚೆಕ್ ಎಲ್ಲ ಮಾಡಿಕೊಂಡು ಆಮೇಲೆ ಬೈ ಮಾಡಿದ್ದನ್ನು ಅವ್ರು ಹೇಗೆ ಬೇಗೋ ಸ್ವಲ್ಪ ಈ ಮಾರಾಟ ಮಾಡ್ತಕ್ಕಂಥ ಉದ್ದೇಶದಿಂದ ಅವೆಲ್ಲವನ್ನು ಪ್ರಿಪೇರ್ ಮಾಡಿಬಿಡ್ತಾರೆ. ಸೊ ಅದ್ರ ಮೊರೆ ಹೋಗ್ಬೇಡಿ, ಆಯಿತಾ. ಸೊ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.